ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ದಿನ ಅಂಗಾರಕ ಸಂಕಷ್ಟಿ. ನಮ್ಮ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆಯಲ್ಲಿ ಬೆಳಿಗ್ಗೆಯಿಂದ ಗಣಪತಿಯ ಪೂಜೆ, ಧನ್ವಂತರಿಗೆ ತಿಲತೈಲದಲ್ಲಿ ಅಭಿಷೇಕ, ರುದ್ರಾಭಿಷೇಕ, ಅದರ ನಂತರದಲ್ಲಿ ಆದಂಥ ಇಂದ್ರಯಜ್ಞ, ನಂತರ ಗೋಪೂಜೆ ಹಾಗೂ ಗೋಗ್ರಾಸ ಸೇವೆ ಸಾಂಗವಾಗಿ ನೆರವೇರಿದೆ. ಹಲವಾರು ಜನ ನಿಮ್ಮ ಹೆಸರುಗಳನ್ನ ಕಳಿಸ್ಕೊಟ್ಟಿದ್ರಿ, ನಿಮ್ಮ ತೊಂದರೆಗಳನ್ನ ಹೇಳ್ಕೊಂಡಿದ್ರಿ. ನಿಮ್ಮೆಲ್ಲರ ಹೆಸರಿನಲ್ಲಿ ನಿಮ್ಮೆಲ್ಲರ ತೊಂದರೆಗಳ ಒಂದು ಪರಿಹಾರಕ್ಕಾಗಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ನಿಮ್ಮ ಹೆಸರಿನಲ್ಲಿ ನಾವು ಗೋಗ್ರಾಸವನ್ನು ಕೂಡ ನೀಡಿದ್ದೀವಿ. ಇವತ್ತು ನಮ್ಮ ಗೋವುಗಳೆಲ್ಲ, ನಮ್ಮ ಬಲರಾಮ ನೋಡಿ ಹುಷಾರಾಗ್ತಾ ಇದ್ದಾನೆ. ಅವನಿಗೆ ಲಾಸ್ಟ್ ಟೈಮ್ ಮಾಡಿದ ಸರ್ಜರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಮತ್ತೆ ಮ್ಯಾಗೋಟ್ಸ್ ಎಲ್ಲ ಫಾರ್ಮ್ ಆಗಿ ಪುನಃ ಅದನ್ನು ಪೂರ್ತಿಯಾಗಿ ಕಟ್ ಮಾಡಿ ಆಯಿತು. ಏನು ಅಲ್ಲಿ ಕೆಳಗಡೆ ಇದ್ದಂತಹ ಭಾಗ ಏನಿತ್ತಲ್ವ ಅದು ಕಟ್ಟಾದಂಥದ್ದು. ಸೊ ಅದನ್ನು ಪೂರ್ತಿ ತೆಗೆದು ಸ್ಟಿಚ್ ಹಾಕಿ ಯೂರಿನಿಗೆ ಕೆಥೆಟರ್ ಹಾಕಿ ಇಟ್ಟಿದ್ರು 2 days. ಅದರ ನಂತರ ಈಗ ಕೆಥೆಟರ್ನ ರಿಮೂವ್ ಮಾಡಿದ್ದಾರೆ. ಆದರೂ ನೋಡ್ಬೋದು ಒಂದು ಸ್ವಲ್ಪ ಒಮ್ಮೊಮ್ಮೆ ಬ್ಲೀಡಿಂಗ್ ಎಲ್ಲ ಆಗುತ್ತೆ, ಕೆಳಗಿನೆಲ್ಲಕ್ಕೆ ರಕ್ತ ಬಿದ್ದಿದೆ. ಆದಿಲ್ಲ, ಚೇತರಿಸ್ಕೊಳ್ತಾ ಇದ್ದಾನೆ, ಹುಷಾರಾಗ್ತಾ ಇದ್ದಾನೆ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಬಲರಾಮನ ಆರೋಗ್ಯ ಹೇಗಿದೆ ಅಂತ. ಹಾಗೆ ಬಲರಾಮನ ಚಿಕಿತ್ಸೆಗಾಗಿ ಮತ್ತು ಅವನ ಔಷಧಿಯಾಗಿ ಹಣವನ್ನು ಕೂಡ ಕಳಿಸ್ಕೊಟ್ಟಿದ್ರಿ. ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಈ ಒಂದು ಪ್ರೀತಿ ಸಹಕಾರಕ್ಕೆ. ಬಲರಾಮ ಹೇಗಿದ್ದೆ? ಬಲರಾಮ ಎಲ್ಲರಿಗೆ ಹೇಳು ಹೇಗಿದ್ದೆ ಅಂತ. ಚೆಂದ ಇದೆಯಾ? ಆರಾಮಿದೆಯಾ? ಆರಾಮಾಗ್ತಾ ಇದ್ದಾನೆ. ಹಾಗೆ ನಮ್ಮ ಗೋಶಾಲೆಯಲ್ಲಿ ಎಲ್ಲ ಮಾತೆಯರು ನೀವು ನೋಡ್ಬೋದು, ಎಲ್ಲ ಹಸಿ ಹುಲ್ಲುಗಳನ್ನು, ಒಣ ಹುಲ್ಲುಗಳನ್ನು ಒಂದೊಂದು ಅವರ ಆರೋಗ್ಯ ಹಾಗೂ ಅವರ ವಯಸ್ಸಿಗೆ ಅನುಗುಣವಾಗಿ, ಅವರ ದೇಹದ ತೂಕಕ್ಕೆ ಅನುಗುಣವಾಗಿ ಕೆಲವೊಂದು ಹಸುಗಳಿಗೆ ಏನೇನು ಅಗತ್ಯ ಇದೆಯೋ ಆ ಒಂದು ಆಹಾರವನ್ನು ನೀಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಹಸಿರು ಹುಲ್ಲು ಹಾಕ್ತಾ ಇದ್ದಾರೆ, ಹಾಗೆ ಒಣ ಹುಲ್ಲನ್ನು ಹಾಕ್ತಾ ಇದ್ದಾರೆ. ಯಾವುದಿಷ್ಟವೋ ಅದನ್ನು ತಿಂತಾ ಇರುವಂಥದ್ದು. ಎಲ್ಲರೂ ನಿಮ್ಮ ಮನೆಯಿಂದನೇ ನೀವು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಲಿ, ವಿಘ್ನನಾಶ ಆಗಲಿ. ಪಶುಪತಿನಾಥ ಶಕ್ತಿ ದೇವತೆ ನಿಮ್ಮೆಲ್ಲರಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ, ಸುಖಗಳನ್ನು ಕರುಣಿಸಲಿ. ನಿಂದೆಗಳು ನಿಂದು ಚಂದವಾಯಿತು ಬದುಕು. ಏನು ಹಾಕ್ತಾ ಇದ್ದೆ ಕಡುಬ? ಯಾರಿಗೆ? ನೋಡಿ ನಮ್ಮ ಕಡುಬ ಈಗ ಔಷಧಿ ಹೇಗೆ ಹಾಕ್ತಿದ್ದಾನೆ ಅಂತ. ಇದು ಯಾವುದೋ ಕೋಲ್ಡ್ ಡ್ರಿಂಕಲ್ಲ ಅವ್ನು ರೆಡಿ ಮಾಡ್ತಾ ಇರೋದು. ಆರಾಮಿಲ್ಲದೆ ಇರುವಂಥ ಹಸುಗಳನ್ನು ನೋಡಿ ಅವುಗಳನ್ನು ಪರೀಕ್ಷೆ ಮಾಡಿ ನಂತರ ಡಾಕ್ಟ್ರ್ ಹತ್ರ ಕೇಳಿಕೊಂಡು ಯಾರ್ಯಾರಿಗೆ ಯಾವ್ಯಾವ ಔಷಧಿಯನ್ನು ಹಾಕಬೇಕು ನೋಡಿ ಹಾಕುವಂಥದ್ದು. ಇವಳಿಗೆ ಒಂದು ಸ್ವಲ್ಪ ಹುಷಾರಿಲ್ಲ, ಎಂತ ಜ್ವರ ಬಂದದೆ. ಜ್ವರ ಬಂದಾಗ ನೋಡಿ ಚಿಕ್ಕ ಮಕ್ಕಳಿಗೆ ಹಾಕ್ತಾರಲ್ವ, ಹಾಗೆಯೇ ಇವರಿಗೆ ಕೂಡ ಬಾಯನ್ನು ಹಿಡಿದು ಬಾಯೊಳಗೆ ಔಷಧಿಯನ್ನು ಅಯ್ಯಯ್ಯೋ ಹಾಕುವಂಥದ್ದು. ಚಿಕ್ಕ ಮಕ್ಕಳಾಗೆ ಅವು ಹಠ ಮಾಡುತ್ತೆ, ಕುಡಿಯಲ್ಲ ಅಂತ ಹೇಳುತ್ತೆ, ಕುಡಿಯೋ ತನಕ ಬಿಡಲ್ಲ. ಆತಾ ಕುಡ್ದ್ಯಾ? ಓ ಎಂತಕ್ಕೆ ಹಂಗೆ ಮಾಡ್ತೆ? ಕುಡಿ, ಆರಾಮಾಗಡ್ದ. ಮಳೆಗಾಲ ಅಂದಾಗ ಮನುಷ್ಯರಿಗಷ್ಟೇ ಅಲ್ಲ, ನಮ್ಮ ಗೋಶಾಲೆಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ರೋಗಗಳು, ವೈರಲ್ ಇನ್ಫೆಕ್ಷನ್ಗಳು ಹಸುಗಳಿಗೆ ಬರ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ದಿನ ದಿನ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಔಷಧಿ, ಏನೇನು ಕೊಡಬೇಕು, ಹೇಗೆ ಕೊಡಬೇಕು, ಯಾವ ಆರೈಕೆ ಆಗಬೇಕು ಅನ್ನೋದು ನಿರ್ಧಾರ ಮಾಡಬೇಕಾಗತ್ತೆ. ನೋಡಿ ಹಸಿ ಹುಲ್ಲುಗಳನ್ನು ಹೇಗೆ ತಿಂತಾ ಇದ್ದಾವೆ ಅಂತ. ನಿಂದೆಗಳು ನಿಂದು ಚಂದವಾಯಿತು ಬದುಕು, ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು, ನಿಂದೆಗಳು ಮಿಂದು ಚಂದವಾಯಿತು ಬದುಕು, ಬೆಂದ ಮಡಕೆಯ ಹಾಗೆ
ಗಟ್ಟಿಗೊಂಡು ಹಿಂದೆ ತೆಗಳಿದರೇನು ಮುಂದೆ ಹೊಗಳಿದರೇನು ಹಿಂದೆ ತೆಗಳಿದರೇನು ಮುಂದೆ ಹೊಗಳಿದರೇನು ಮಂದಹಾಸದಿನ ಗುಣೆ ಎಲ್ಲ ಮುಂದೆಯಳು ಮಿಂದು ಚಂದವಾಯಿತು ಬದುಕು ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು ಬಿಸಿಲು ಮಳೆಗಾಳಿಗೆ ಹಸಿರು ಮರ ಕುಸಿಯುವುದೇ ಬಿಸಿಲೊಡೆದು ಬೆಳೆಯುವುದು ಬಸಿರಿನಿಂದ ಮಸಣದೊಳಗಿದ್ದರೂ ವ್ಯಸನಗೊಳ್ಳದು ಕುಸುಮ ನಸು ನಗುತ್ತ ಅರಳುವುದು ಒನಪಿನಿಂದ ಉಳಿಯ ಪೆಟ್ಟನು ತಿಂದ ಶಿಲೆಯುತ ಕೊರಗುವುದೇ ಉಳಿಯ ಪೆಟ್ಟನು ತಿಂದ ಶಿಲೆಯುತ ಕೊರಗುವುದೇ ಒಡೆದಷ್ಟು ಅರಳುವುದು ಶಿಲ್ಪವಾಗಿ ಕಡೆಬ ಶಿಲ್ಪಿಯು ಅವನು ನಾನೊಂದು ಬರಿಯ ಶಿಲೆ ಅವನ ಕೈಯೊಳಗಿರುವೆ ಮೂರ್ತಿಯಾಗಿ ನಿಂದೆಯುಳುವೆಂದು ಚಂದವಾಯಿತು ಬದುಕು ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು ನಿಂದೆಯೊಳು ಮಿಂದು ಚಂದವಾಯಿತು ಬದುಕು ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು ಉಕ್ಕಿ ಮೊರೆಯುವ ಅಲೆಯು ಸೊಕ್ಕೆದ್ದು ಅಪ್ಪಳಿಸೆ ಮರಳ ತೀರವು ನರಳಿ ಅಳುವುದೇನು ದಿಕ್ಕು ದಿಕ್ಕುಗಳಲ್ಲಿ ದುಃಖದಡವಿಯೇ ಇರಲಿ ಬಿಕ್ಕಳಿಸಿ ಕೂಡೆನು ಎಂದು ನಾನು ರಸಭರಿತ ಬಾಳಿನಲ್ಲಿ ಸರಸ ವಿರಸಗಳೆರಡು ರಸಭರಿತ ಬಾಳಿನಲ್ಲಿ ಸರಸ ವಿರಸಗಳೆರಡು ಸಮರಸದಿ ಬೆರೆತಿರಲು ಎಷ್ಟು ಚಂದ ಹಸಿ ಹಸಿಯ ಪದಗಳಿಗೆ ಹೊಸ ಭಾವ ಲೇಪಿಸುತ್ತ ಹಾಡು ಹೊಮ್ಮುವ ಹಾಗೆ ಕವಿತೆಯಿಂದ ನಿಂದೆಯೊಳು ಮಿಂದು ಚಂದವಾಯಿತು ಬದುಕು ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು ನಿಂದೆಯೊಳು ಮಿಂದು ಚಂದವಾಯಿತು ಬದುಕು ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು ಹಿಂದೆ ತೆಗಳಿದರೇನು ಮುಂದೆ ಹೊಗಳಿದರೇನು ಹಿಂದೆ ತೆಗಳಿದರೇನು ಮುಂದೆ ಹೊಗಳಿದರೇನು ಮಂದಹಾಸದಿ ನಗುವೆ
ಎಲ್ಲ ಒಂದು ನಿಂದೆಯೊಳು ಮಿಂದು ಚಂದವಾಯಿತು ಬದುಕು. ಎಷ್ಟು ಸುಂದರವಾದ ಹಾಡಲ್ವಾ? ಇದನ್ನು ಮಧು ಕೋಡ್ನಾಡ್ ಅವರು ಬರೆದಿರೋ ಅಂಥದ್ದು. ನನ್ನ ಪ್ರೀತಿಯ ಹಾಡುಗಳಲ್ಲಿ ಇದು ಕೂಡ ಒಂದು. ಎಲ್ಲ ನಿಂದೆಗಳು ಬಂದಾಗ ನಾವು ಬೇಸರ ಪಟ್ಕೊಳ್ತೇವೆ, ಯಾಕಪ್ಪ ದೇವ್ರೆ ಈ ಥರ ಕಷ್ಟ ಕೊಡ್ತಿದ್ಯಾ, ಅವಮಾನ ಕೊಡ್ತಿದ್ಯಾ, ಸೋಲನ್ನು ಕೊಡ್ತಿದ್ಯಾ ಅಂತ. ಆದರೆ ಹೇಗೆ ಬೆಂದ ಮಡಿಕೆ ತುಂಬ ಗಟ್ಟಿ ಆಗುತ್ತೋ, ಒಂದು ಸತಿ ಬಿಸಿಲಲ್ಲಿ ಸುಟ್ಟ ಮಡಿಕೆ ನಂತರ ನೋಡಿ ನಾವು ಜೀವನ ಪೂರ್ತಿ ಅದರಲ್ಲಿ ಅಡುಗೆ ಮಾಡಿದ್ರು ಅದು ಹಾಳಾಗಲ್ಲ, ಅದು ಸುಡಲ್ಲ. ಅದರೊಳಗಿರುವ ವಸ್ತು ಸುಡತ್ತೆ ಹೊರತಾಗಿ ಅದು ಸುಡಲ್ಲ ಅಲ್ವಾ? ಅದೇ ಥರ ನಾವು ಕೂಡ ಈ ಒಂದು ನಿಂದೆಯೊಳಗೆ ಬೆಂದು ನಮ್ಮ ಬದುಕು ಇನ್ನೂ ಚೆಂದ ಆಗತ್ತೆ ಹೊರತು ನಮ್ಮ ಬದುಕು ಇದರಿಂದ ಹಾಳಾಗಲ್ಲ, ನಮ್ಮ ಬದುಕು ಇದರಿಂದ ನಾಶವಾಗಲ್ಲ. ಇನ್ನು ಹಿಂದೆ ತೆಗಳೋರು ಇರ್ತಾರೆ, ಮುಂದ್ಗಡೆ ಹೊಗಳೋರು ಇರ್ತಾರೆ. ಅದಕ್ಕೆಲ್ಲ ನಾವೇನು ಮಾಡಬೇಕು? ಅದಕ್ಕೆಲ್ಲ ನಾವು ಮಂದಹಾಸದಿಂದ ನಕ್ಕು ಬಿಡಬೇಕು. ಹಿಂದೆ ಯಾರು ಬೇಕಾದರೂ ತೆಗಳ್ಳಿ, ಮುಂದೆ ಯಾರು ಬೇಕಾದ್ರೂ ಹೊಗಳ್ಳಿ. ಅದು ಹೇಳ್ತಾರಲ್ವ, ಆರಕ್ಕೆ ಏರಬಾರ್ದು, ಮೂರಕ್ಕೆ ಇಳಿಬಾರ್ದು ಅಂತ. ಅದೇ ರೀತಿ ನಾವು ಹಿಂದೆ ತೆಗಳುವವರನ್ನು, ಮುಂದೆ ಹೊಗಳುವವರನ್ನು ಎಲ್ಲರನ್ನೂ ಸಮಾನವಾಗಿ ಸ್ವೀಕರಿಸಿ ಮಂದಹಾಸದಿಂದ ನಕ್ಕು ಬಿಡಬೇಕು. ಜೋರಾಗಿ ಬಿಸಿಲು ಬಂತು ಅಂತ ಆ ಬಿಸಿಲಿಗೆ ನಾವು ಒಣಗಿ ಹೋಗಬಾರ್ದು. ಜೋರಾಗಿ ಮಳೆ ಬಂತು ಅಂತ ನಾವು ಕುಸಿದು ಹೋಗಬಾರ್ದು. ನೋಡಿ, ಜೋರಾಗಿ ಗಾಳಿ ಮಳೆ ಬೀಸಿದ್ರು ಬಂದರೂ ಗಿಡ ಮರಗಳು ಇನ್ನಷ್ಟು ಚೆನ್ನಾಗಿ ಬೆಳೆಯತ್ತೆ ಹೊರತು ಎಲ್ಲ ಗಿಡ ಮರಗಳು ಬಿದ್ದು ಹೋಗಲ್ಲ. ಹಾಗೆಯೇ ಬಂದಂತಹ ಕಷ್ಟಗಳಿನ್ನ ಈಗ ಸ್ಮಶಾನದಲ್ಲಿದ್ದ ಹೂವು, ಅಯ್ಯೋ ನಾನು ಸ್ಮಶಾನದಲ್ಲಿದ್ದೀನಿ ಅಂತ ಅರಳದೆ ಕೂತ್ಕೊಳ್ಳಲ್ಲ. ಎಲ್ಲೇ ಇದ್ರೂ ಆ ಹೂವಿನ ಗುಣಧರ್ಮ ಅರಳುವಂಥದ್ದು. ಹಾಗೆ ಭಗವಂತ ನಿಮ್ಮನ್ನು ಒಳ್ಳೆಯ ಕಂಡೀಷನಲ್ಲಿ ಇಟ್ಟಿರ್ಬೋದು, ಅಥವಾ ಕಷ್ಟದ ಪರಿಸ್ಥಿತಿಯಲ್ಲಿ ಇಟ್ಟಿರ್ಬೋದು, ಸುಖದಲ್ಲಿಟ್ಟಿರ್ಬೋದು, ದುಃಖದಲ್ಲಿಟ್ಟಿರ್ಬೋದು. ಎಲ್ಲೇ ಇಟ್ಟಿದ್ರೂ ಕೂಡ ನೀವು ನನಗೆ ಸುಖ ಇದ್ದಿದ್ರೆ ನಾನು ಚೆನ್ನಾಗಿರ್ತಿದ್ದೆ, ನನಗೆ ಹಣ ಇದ್ದಿದ್ರೆ ನಾನು ಒಳ್ಳೆಯವಳಾಗಿರ್ತಿದ್ದೆ, ನನಗೆ ಆರೋಗ್ಯ ಇದ್ದಿದ್ರೆ ನಾನು ಸಮಾಧಾನದಲ್ಲಿರ್ತಿದ್ದೆ, ಆ ಥರ ಹೇಳಬಾರ್ದು. ನಿಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಮೂಲಭೂತ ಗುಣ ಏನಿದೆ ಅದನ್ನು ನೀವು ಬಿಟ್ಕೊಡ್ಬಾರ್ದು. ಅದೇ ಹೇಳ್ತಾರೆ ನೋಡಿ, ಮಸಣದೊಳಗಿದ್ದರೂ ವ್ಯಸನಗೊಳ್ಳದು ಕುಸುಮ. ನಾನು ಮಸಣದಲ್ಲಿದ್ದೀನಿ ಅಂತ ಅದು ಬೇಜಾರು ಮಾಡ್ಕೊಂಡಿರಲ್ಲ. ಅರಳುವುದು ನಸು ನಗುತ್ತಾ ಒನಪಿನಿಂದ. ಸೊ ಅಲ್ಲಿ ಇದ್ದರೂ, ಮಸಣದಲ್ಲಿದ್ದರೂ ಕೂಡ ಅದು ನಗ್ತಾ ಅರಳ್ತಾ ಇರುತ್ತೆ. ಹೂವು ತನ್ನ ಗುಣಧರ್ಮವನ್ನು ಬಿಟ್ಕೊಡಲ್ಲ. ನಾವು ಕೂಡ ಹಾಗೆ. ನಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ಗಳು ನಮ್ಮ ಮೇಲೆ ಎಷ್ಟೇ ಪ್ರಭಾವ ಬೀರುತ್ತೆ ಅಂತಂದರೂ ನಮ್ಮ ಮೂಲಭೂತ ಗುಣವನ್ನು ಬದಲು ಮಾಡುವಷ್ಟು ಪ್ರಭಾವ ಬೀರಬಾರ್ದು ಅಲ್ವಾ? ಹಾಗೆ. ಸೊ ಈ ಸುಂದರವಾದ ಹಾಡು ನಿಜಕ್ಕೂ ಇದರಲ್ಲಿ ಜೀವನದ ಇಡೀ ಪಾಠವೇ ಅಡಗಿದೆ. ಇಂಥ ಸುಂದರವಾದ ಸಾಹಿತ್ಯವನ್ನು ನೀಡಿದ ಮಧು ಕೋಡ್ನಾಡ್ ಅವರಿಗೆ ತುಂಬ ಧನ್ಯವಾದಗಳು. ನಾನು ಸಂಗೀತ ಕಲಿತವಳಲ್ಲ, ಆದರೆ ಇದನ್ನೆಲ್ಲ ಕೇಳುವಾಗ, ಈ ಹಾಡನ್ನು ಹಾಡುವಾಗ ಏನೋ ಒಂಥರ ಖುಷಿ ಸಿಗುತ್ತೆ. ಹಾಗಾಗಿ ಹಾಡಿದ್ದು ಅಷ್ಟೇ. ಆ ಹಾಡಿನಲ್ಲಿ ಏನಾದರೂ ಸ್ವರಲೋಪಗಳು ಎಲ್ಲ ಇದ್ದಿದ್ದನ್ನು ಹೊಟ್ಟೆಗೆ ಹಾಕ್ಕೊಂಡ್ಬೇಡಿ, ತಪ್ಪು ತಿಳ್ಕೊಳ್ಬೇಡಿ. ಮನಸ್ಸಿಂದ ಹಾಡಿರೋ ಅಂಥದ್ದು. ನಮ್ಮ ಗೋಶಾಲೆಯ ಎಲ್ಲ ಹಸುಗಳಿಗಾಗಿ, ನಂದಿಯರಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ.